ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಗುರುವಾರದ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ನಾನು ಎರಡು ಪಾರ್ಟ್ ಆಗಿ ವಿಡಿಯೋ ಮಾಡೋಣ ಅಂತಿದ್ದೀನಿ. ಒಂದು ಪಾರ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ಬಿಗ್ ಬಾಸ್ ವಿಲನ್ ಅವರು ಒಂದು ಗೇಮ್ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ರಜತ್ ಮತ್ತು ಅಶ್ವಿನಿ ಗೌಡ ಅವ್ರನ್ನ ಕರೆದ್ಬಿಟ್ಟು ಇಂತಿಂತ ಕಂಟೆಸ್ಟೆಂಟ್ ಹತ್ರ ಇಂತಿಂತದ್ದು ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಘು ಅವರು ರಘು ಅವರ ಕೈ ಮೇಲೆ ಕಣ್ಣಿನ ಟ್ಯಾಟು, ಅಂದ್ರೆ ಬಿಗ್ ಬಾಸ್ ಕಣ್ಣಿನ ಟ್ಯಾಟುವನ್ನು ಹಾಕ್ಸಿದ್ದಾರೆ. ನಾನು 100% ನಾನು ನಿಮಗೆ ಬರ್ಕೊಡ್ತೀನಿ ಆಯ್ತಾ. ನನಗೆ ಅದು ರಘು ಅವ್ರದ್ದು ಹ್ಯಾಂಡೇನೆ ಕಾಣಿಸ್ತಾ ಇದೆ. ನೀವು ಯಾರಾದ್ರೂ ಲೈವಲ್ಲಿ ನೋಡಿದ್ರೆ ಅದು ರಘು ಅವ್ರ ಕೈಯ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಯಾರು ಬಿಗ್ ಬಾಸಿನ ಒಂದು ಆ ಕಣ್ಣಿನ ಟ್ಯಾಟುನ ಹಾಕಿಸ್ಕೊಂತಾರೆ, ಖಂಡಿತವಾಗ್ಲೂ ಅವರು ಫಿನಾಲೆಯಲ್ಲಿ ಇರ್ತಾರೆ. ಇದು 100% ಅಲ್ಲ, 1000% ಸತ್ಯ. ಯಾಕೆ ಅಂತಂದ್ರೆ ಯಾವ ಲ್ಯಾಂಗ್ವೇಜಲ್ಲಿ ಕಣ್ಣಿನ ಒಂದು ಟ್ಯಾಟುವನ್ನು ಹಾಕಿಸ್ಕೊಂಡಿರುವಂತಹ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಫಿನಾಲೆ ತಲುಪಿದ್ದಾರೆ. ಫಿನಾಲೆಯಲ್ಲಿ ಅವ್ರು ಇದ್ದೇ ಇರ್ತಾರೆ. ಇದು ಒಂದು ಎಂತ ಹೇಳ್ತಾರಲ್ವಾ, ಒಂದು ಒಂದು ಇದು ಅಂತ ಇಟ್ಕೊಳ್ಳಿ ನೀವು ಒಂದು ಇಂಟ್ ಅಂತ ಇಟ್ಕೊಳ್ಳಿ ನಿಮಗೆ. ಅದು ಯಾರ ಕೈ ಮೇಲೆ ಆ ಕಣ್ಣಿನ ಟ್ಯಾಟು ಹಾಕಿಸ್ತಾರೆ ಬಿಗ್ ಬಾಸ್ ಅವರು, ಆ ಒಂದು ವ್ಯಕ್ತಿ ಆ ಒಂದು ಕಂಟೆಸ್ಟೆಂಟು ಬಿಗ್ ಬಾಸ್ ಅಲ್ಲಿ ಫಿನಾಲೆ ಸ್ಟೇಜಲ್ಲಿ ಇದ್ದೇ ಇರ್ತಾರೆ. ಇಲ್ಲ ಟಾಪ್ 3 ಆಗ್ಬೋದು, ಟಾಪ್ 2 ಆಗ್ಬೋದು, ಇಲ್ಲ ಟಾಪ್ 4 ಆಗ್ಬೋದು, ಇಲ್ಲ ಟಾಪ್ 5 ಆಗ್ಬೋದು. ಒಟ್ಟಾರೆಯಾಗಿ ಫಿನಾಲೆಯಲ್ಲಿ ಆ ಕಂಟೆಸ್ಟೆಂಟು ಇದ್ದೇ ಇರ್ತಾರೆ. ನಾನು ಬರ್ಕೊಡ್ತೀನಿ ಬೇಕಾದ್ರೆ. ಯಾರು ಈ ಒಂದು ಟ್ಯಾಟುನ ಹಾಕಿಸ್ಕೊಂಡಿದ್ದಾರಲ್ವ, ಅದು ನಾನು ರಘು ಅವರು ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ರಘು ಅವರು 100% ಫಿನಾಲೆಯಲ್ಲಿ ಇರ್ತಾರೆ. ಇದನ್ನ ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ಯಾಕೆಂದರೆ ಆ ಕಣ್ಣಿನ ಆ ಟ್ಯಾಟುಗೆ ಅಷ್ಟು ಮರ್ಯಾದೆ ಇದೆ. ಆ ಟ್ಯಾಟು ಹಾಕಿಸ್ಕೊಂಡಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಫಿನಾಲೆಯನ್ನು ತಲುಪಿದ್ದಾರೆ. ತೆಲುಗಲ್ಲಿ ಒಂದು ಸೀಸನ್ನಲ್ಲಿ ಗೀತಾ ಮಾಧುರಿ ಅನ್ನೋ ಒಂದು ಹೆಣ್ಮಗಳು ಸಿಂಗರ್ಗೆ ಆ ಒಂದು ಟ್ಯಾಟುನ ಹಾಕಿದ್ರು. ಆ ಹುಡುಗಿ ಫಿನಾಲೆ ಅಂದರೆ ಟಾಪ್ 2 ಬಂದಿತ್ತು. ಅದೇ ರೀತಿ ಇನ್ನೊಂದು ಸೀಸನಲ್ಲಿ ಶ್ರೀಮುಖಿ ಅಂತ ಹ್ಯಾಂಕರು, ನಿಮ್ಮೆಲ್ಲರಿಗೂ ಗೊತ್ತು ತೆಲುಗುವಲ್ಲಿ ಶ್ರೀಮುಖಿ ಅಂತ ಹ್ಯಾಂಕರು. ಆ ಹುಡುಗಿ ಕೂಡ ಆ ಕಣ್ಣಿನ ಟ್ಯಾಟುನ ಹಾಕಿಸ್ಕೊಂಡಿತ್ತು. ಆ ಹುಡುಗಿ ಕೂಡ ಫಿನಾಲೆಯಲ್ಲಿ ಟಾಪ್ 2 ಬಂದಿತ್ತು. ಅದೇ ರೀತಿ ತಮಿಳಲ್ಲಿ ಒಂದು ಹುಡುಗಿ ಆ ಕಣ್ಣಿನ ಒಂದು ಟ್ಯಾಟೂನ ಹಾಕ್ಸಿದ್ರು ಬಿಗ್ ಬಾಸ್. ಆ ಹುಡುಗಿ ವಿನ್ನರೇ ಆಗೋಗಿದೆ. ಮಲಯಾಳಮಲ್ಲೂ ಕೂಡ ಫಿನಾಲೆ ತಲುಪಿದ್ದಾರೆ, ಆ ಕಣ್ಣು ಟ್ಯಾಟು ಹಾಕಿಸ್ಕೊಂಡಿದ್ದರು. ಅದೇ ರೀತಿ ಹಿಂದಿಲೂ ಕೂಡ, ಯಾಕೆಂದರೆ ಆ ಕಣ್ಣಿನ ಟ್ಯಾಟುಗೆ ಅಷ್ಟು ರೆಸ್ಪೆಕ್ಟ್ ಇದೆ, ಅಷ್ಟು ಮರ್ಯಾದೆ ಇದೆ. ಬಿಗ್ ಬಾಸು ಯಾವ ಒಂದು ಕಂಟೆಸ್ಟೆಂಟ್ ಕೈ ಮೇಲೆ ಆ ಒಂದು ಕಣ್ಣಿನ ಟ್ಯಾಟುವನ್ನು ಹಾಕ್ತಾರೆ, ಆ ಕಂಟೆಸ್ಟೆಂಟು ಫಿನಾಲೆ ತಲುಪೋದಂತೂ 100% ಅಲ್ಲ, 1000% ಸತ್ಯ. ನಾನು ರಘು ಅವರು ಫಿನಾಲೆ ತಲುಪ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಏನು ಪ್ರೋಮೋದಲ್ಲಿ ತೋರಿಸಿದಾರಲ್ವ, ಆ ಕಣ್ಣು ಹಾಕಿರೋ ಟ್ಯಾಟಿನ ಕೈ, ಅದು ನಾನು ರಘು ಅವ್ರದ್ದು ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರು ಅಂದ್ಕೊಂಡಿದ್ದೀರ ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ರಘು ಅವರಿಗೆ ಹಾಕಿದ್ದೇ ಆದರೆ ಆ ಕಣ್ಣಿನ ಟ್ಯಾಟುನ ರಘು ಅವರು 100% ಅಲ್ಲ, 1000% ಫಿನಾಲೆಯಲ್ಲಿ ಇರ್ತಾರೆ. ಇದು ನನ್ನ ಬಿಗ್ ಬಾಸ್ ಜರ್ನಿಲಿ ನಾನು ಇಷ್ಟು ಸೀಸನ್ಗಳನ್ನು ನೋಡಿರೋದ್ರಿಂದ, ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡಿರೋದ್ರಿಂದ, ಯಾರ್ಯಾರ ಕೈ ಮೇಲೆ ಆ ಕಣ್ಣು ಟ್ಯಾಟುನ ಬಿಗ್ ಬಾಸ್ ಹಾಕಿಸ್ತಾರೆ ಅವರು ಫಿನಾಲೆಯಲ್ಲಿ ಇದ್ದೇ ಇರ್ತಾರೆ ಅನ್ನೋದು ನನಗಿರೋ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ರಘು ಅವರು 100% ಅಲ್ಲ, 1000% ಫಿನಾಲೆಯಲ್ಲಿ ಇರ್ತಾರೆ. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.